ಹಾಯ್ ಸ್ನೇಹಿತರ, ಗುಡ್ ಈವ್ನಿಂಗ್ ಎಲ್ಲರಿಗೆ. ಇವತ್ತು ಒಂದು ಸಿಹಿ ಸುದ್ದಿ. ಆ ಸುದ್ದಿ ಏನಪ್ಪ ಅಂತಂದ್ರೆ ಎಷ್ಟೋ ಜನ ನೋಡಿದಿರಿ, ಬಟ್ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹೆಂಗಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ದಾಗ ನಿಮಗೆ ಒಂದು ಅಪ್ಡೇಟ್ ಬಂತಂದ್ರೆ ಏನೋ ಒಂದು ಸಿಹಿ ಸುದ್ದಿ ಇರ್ತದೆ ಅಂತೇಳಿ ಚಂದ ನಿಮಗೆ ಕನ್ಫರ್ಮಾಗಿ ಗೊತ್ತಾಗೇ ಬಿಟ್ಟಿರ್ತೈತಿ. ನಿಮಗೆ ನೋಟಿಫಿಕೇಶನ್ ನೋಡೋಕ್ಕಿಂತ ಮುಂಚೆ ನಾನು ವಿಡಿಯೋ ನೋಡಿದಾಗ ಸಮಾಧಾನ ಆಗ್ತಿರ್ತೈತೆ ಎಷ್ಟೋ ಜನಕ್ಕೆ. ಸೊ ಅದಕ್ಕೋಸ್ಕರ ನಾನು ಏನೋ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮ್ಮ ಮುಂದೆ ನಾನು ಪ್ರತಿಯೊಂದು ಮಾಹಿತಿಗಳನ್ನು ನೀಡ್ತಿರ್ತೀನಿ. ಈಗ ಈ ಅಪ್ಡೇಟ್ ಏನಿದೆ, ಇದರಲ್ಲಿ ಖುಷಿ ವಿಷಯ ಆಯಿತು ಏನು ಕೆಟ್ಟ ವಿಷಯ ಆಯಿತು ಅಂತೇಳಿ ನಿಮ್ಗೆ ಕ್ಲಿಯರಾಗಿ ತಿಳಿಸ್ತಾ ಹೋಗ್ತೀನಿ. ಸಿ ಆರ್ ಪಿ ಎಫ್ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನು ಕರೆದಿದ್ರು 2023. ಈಗಾಗಲೇ ರಿಟರ್ನ್ ಎಕ್ಸಾಮ್ ಕೂಡ ಬರೆದಿದ್ರಿ. ರಿಟರ್ನ್ ಎಕ್ಸಾಮ್ ಕೂಡ ಬರೋದಕ್ಕೆ ಚಂದ ಈಗ ನೀವು ರಿಸಲ್ಟ್ ಸಂಬಂಧ ವೇಟನ್ನು ಮಾಡಕತ್ತಿದ್ರಿ ಸ್ನೇಹಿತರೆ. ಆ ರಿಸಲ್ಟ್ ಬಗ್ಗೆ ಭಾಳಷ್ಟು ಜನ ಕಮೆಂಟ್ಸನ್ನು ಹಾಕಾಕತ್ತಿದ್ರಿ. ಪ್ರತಿಯೊಂದು ನಾ ಯಾವುದೇ ಒಂದು ವಿಡಿಯೋ ಆಗಲಿ, ಆ ವಿಡಿಯೋ ಹಾಕಿದ ತಕ್ಷಣ ಸಿ ಆರ್ ಪಿ ಎಫ್ ಟ್ರೇಡ್ಸ್ಮನ್ ರಿಸಲ್ಟ್ ಯಾವಾಗ, ಮಿನಿಮಮ್ ಒಂದು ವಿಡಿಯೋ ಹಾಕಿದ್ರು ಕೂಡ 10 ಕಮೆಂಟ್ಸ್ಗಳು ಸಿ ಆರ್ ಪಿ ಎಫ್ ಟ್ರೇಡ್ಸ್ಮನ್ದವ್ರದ್ದು ಇರ್ತಿದ್ದು. ಅದಕ್ಕೋಸ್ಕರ ನಿಮ್ಗೆ ರಿಸಲ್ಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ರಿಸಲ್ಟ್ಗಿನ ಒಂದು ಖುಷಿ ವಿಷಯ ಐತಿ. ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ಸ್ನೇಹಿತರೆ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರಪ್ಪ ಅಂತಂದ್ರೆ ಹಂಗೆ ಬೆಲ್ಲೈಕನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನನ್ನು ಆನ್ ಮಾಡಿಕೊಳ್ಳಿ. ಈ ಸುದ್ದಿ ಏನಪ್ಪ ಅಂತಂದ್ರೆ ಸಿ ಆರ್ ಪಿ ಎಫ್ ನಿಮ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿ ಚಂದ ಹೆಡ್ ಕಾನ್ಸ್ಟೇಬಲ್ ಕೂಡ ಮುಗೀತು, ASI ಕೂಡ ಮುಗೀತು. ಈಗ ಟ್ರೇಡ್ಸ್ಮನ್ದು ಒಂದೇ ರಿಸಲ್ಟ್ ಬಾಕಿ ಇದೆ. ಬಹಳ ಜನ ಎಕ್ಸಾಮನ್ನು ಬರೆದಿದ್ರಿ, ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಎಕ್ಸಾಮನ್ನು ಬರೆದಿದ್ರಿ. ಕಂಡಕ್ಟ್ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದೆ. ನಿಮಗೆಲ್ಲ ಈಗ ಆಲ್ಮೋಸ್ಟ್ ಆಲ್ ಗೊತ್ತಾಗಿದೆ ಇದ್ರ ಬಗ್ಗೆ ಮಾಹಿತಿ ಕೂಡ. ಈಗ ನೆಕ್ಸ್ಟ್ ರಿಸಲ್ಟ್ ಸಂಬಂಧ ವೇಟ್ ಮಾಡತ್ತೀರಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಒಂದು ಹೊಸ ಖುಷಿ ವಿಷಯನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಇದರಲ್ಲಿ ವೇಕೆನ್ಸೀಸ್ಗಳನ್ನು ಹೆಚ್ಚಳ ಮಾಡಿದಾರಪ್ಪ ಅಂತಂದ್ರೆ ಎಷ್ಟು ಹೆಚ್ಚಳ ಮಾಡಿದಾರಪ್ಪ ಅಂತಂದ್ರೆ ಟೋಟಲ್ ಆಗಿ ನಿಮ್ಗೆ ಈಗ ನಾನು ಬರಿತಾ ಹೋಗ್ತೀನಿ ಯಾವ ಟ್ರೇಡ್ನಲ್ಲಿ ಎಷ್ಟು ಹುದ್ದೆಗಳನ್ನು ಹೆಚ್ಚಿಗೆ ಮಾಡಿದಾರ. ಈಗ ಡ್ರೈವರು, ಮೆಕ್ಯಾನಿಕ್, ಕಾಬ್ಲರ್, ಕಾರ್ಪೆಂಟರ್, ಟ್ರೇಲರ್, ಬಕ್ಲರ್, ಗಾರ್ಡ್ನರ್, ಪೇಂಟರ್, ಕುಕ್, ವಾಟರ್ ಕ್ಯಾರಿಯರ್, ವಾಷರ್ಮ್ಯಾನ್, ಬಾರ್ಬರ್, ಸಫಾಯಿ ಕರ್ಮಚಾರಿ ಟೋಟಲ್ ಆಗಿ 13 ಥರದ ಹುದ್ದೆಗಳನ್ನು ಕರೆದಿದ್ದಾರೆ. 13 ಥರದ ಹುದ್ದೆಗಳಲ್ಲಿ ಯಾವ ಪೋಸ್ಟಿಗೆ ಎಷ್ಟು ಹುದ್ದೆಗಳನ್ನು ಜಾಸ್ತಿ ಮಾಡಿದಾರ ಅಂತೇಳಿ ಚಂದ ನಿಮ್ಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಕನ್ಫರ್ಮೇಷನ್ ಆಗಿ ನಿಮಗೆ ಯಾವ PDF ನೋಡಿದರೂ ಕೂಡ ನಿಮ್ಗೆ ಗೊತ್ತಾಗಲ್ಲ ಯಾವುದರಲ್ಲಿ ಎಷ್ಟು ವೇಕೆನ್ಸೀಸ್ಗಳನ್ನು ಹೆಚ್ಚಳ ಆಗಿದಾವೆ ಅಂತೇಳಿ ಚಂದ. ಅದಕ್ಕೋಸ್ಕರ ಈ ವಿಡಿಯೋ ಪೂರ್ತಿ ನೋಡ್ಕೊಡ್ರಿ, ಏನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋನ ಎಲ್ಲರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈಗಲೇ ಶೇರ್ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಕೂಡ ಶೇರ್ ಮಾಡಿ. ಇದರಲ್ಲಿ ನೋಡ್ಕೊಡ್ರಿ ಎಷ್ಟು ಹುದ್ದೆಗಳನ್ನ ಹೆಚ್ಚಳ ಮಾಡಿದಾರಪ್ಪ ಅಂತಂದ್ರೆ 2372 ಹುದ್ದೆಗಳನ್ನು ಮೊದಲಿಗೆ ನೋಟಿಫಿಕೇಶನ್ ಮಾಡಿದಾಗ ಕರೆದಿದ್ರು. ಈಗ ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ ಮೊದಲಿಂದ ಈಗಿಂದ ಕೂಡಿ 2605 ಹುದ್ದೆಗಳು ಆಗಿದಾವೆ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ರೆ ನನ್ನ ಪ್ರಕಾರ 200ಕ್ಕಿಂತ ಅಧಿಕ ಹುದ್ದೆಗಳನ್ನು ಜಾಸ್ತಿ ಮಾಡಿದಾರ. ನೆಕ್ಸ್ಟ್ ಮೆಕ್ಯಾನಿಕ್ ನೋಡ್ಕೊಡ್ರಿ. ಮೆಕ್ಯಾನಿಕ್ ಯಾರು ಹಾಕಿದ್ರಿ, ಮೆಕ್ಯಾನಿಕ್ ಟ್ರೇಡನ್ನು ಹಾಕಿದವರಿಗೆ ಟೋಟಲ್ ಆಗಿ 544 ಹುದ್ದೆಗಳಿದ್ದು 544 ಇದ್ದಿದ್ದನ್ನು 552 ಹುದ್ದೆಗಳನ್ನು ಮಾಡಿದಾರ. ನೋಡ್ಕೊಡ್ರಿ ಹೆಚ್ಚಳ ಆಗ್ತಿದೆಯೋ ಕಡಿಮೆ ಆಗ್ತಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತಾ. ಇಲ್ಲೇ ನೀವು ಕನ್ಫರ್ಮೇಷನ್ ಅನ್ನು ಮಾಡ್ಕೊಡ್ರಿ. ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ ಅದನ್ನು ನೋಡ್ಕೊಂಡ್ ನೀವು ಹಾಕಿದಂಥ ಟ್ರೇಡಿಗೆ ಎಷ್ಟು ಹುದ್ದೆಗಳನ್ನ ಹೆಚ್ಚಿಗೆ ಆಗಿದಾವ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ ಕಾಬ್ಲರ್ ಅಂತ ಹೇಳಿ ಕಾಬ್ಲರ್ನಲ್ಲಿ ಇರುವಂಥ ಹುದ್ದೆಗಳು 59 ಅಂತ ಈ ಸಾರಿ ಎಷ್ಟು ಮಾಡಿದಾರಪ್ಪ ಅಂತಂದ್ರೆ 68 ಆಗಿದಾವೆ. ಸೊ ಸಾರಿ, ತಪ್ಪನ್ನ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವು ಟೋಟಲ್ ಆಗಿ ಮತ್ತೆ ಎಕ್ಸ್ಟ್ರಾ ಇಷ್ಟು ಯಾರು ಮಾಡಿದಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವನು ಕೂಡಿ ಇಷ್ಟಾಗಿದಾವು. ಮೊದಲನೇ ವೇಕೆನ್ಸಿ ಮತ್ತು ಪ್ಲಸ್ ಕೂಡಿಸಿದ್ದು ಇಷ್ಟು ವೇಕೆನ್ಸೀಸ್ಗಳನ್ನು ಮಾಡಿದವು. ಮತ್ತು 2372 ಮತ್ತು 2605 ಕೂಡಿಸಿರಿ ಎಷ್ಟಾಗುತ್ತಪ್ಪ ಅಂತಂದ್ರೆ ಟೋಟಲ್ ಆಗಿರುವಂಥ ಹುದ್ದೆಗಳನ್ನ ಅಷ್ಟಾಗಿಬಿಟ್ಟು. ಆ ಥರ ಅಂಕಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕಾರ್ಪೆಂಟರ್ ನೋಡ್ಕೊಳ್ರಿ. ಕಾರ್ಪೆಂಟರ್ 139 ಹುದ್ದೆಗಳಿದ್ದು 139ರಲ್ಲಿ 147 ಹುದ್ದೆಗಳಾಗ್ಯಾವು. ಎಷ್ಟಾಗ್ಯಾವಪ್ಪ ಅಂದ್ರೆ 139 ಇದ್ದಿದ್ದು 147 ಹುದ್ದೆಗಳಾಗಿದ್ದವು. ನೆಕ್ಸ್ಟ್ ಟೇಲರ್ ನೋಡ್ಕೊಳ್ರಿ. ಟೇಲರ್ 118 ಇದ್ದು 118 ಅಂತಂದ್ರೆ 122 ಹುದ್ದೆಗಳಾಗಿದ್ದಾವೆ ಟೋಟಲ್ ಆಗಿ ಪ್ಲಸ್ ಮಾಡಿಕೆಶಂದ. ನೆಕ್ಸ್ಟ್ ಬಗ್ಲರ್ ನೋಡ್ಕೊಳ್ರಿ. 1340 ಹುದ್ದೆಗಳಿದ್ದು ಎಷ್ಟಪ್ಪ ಅಂದ್ರೆ 1340ರಲ್ಲಿ 1344 ಆಗಿದ್ದಾವೆ. ಇದರಲ್ಲಿ 4 ಹುದ್ದೆಗಳ ಮಾತ್ರ ಅಷ್ಟ ಜಾಸ್ತಿ ಆಗಿದಾವೆ. ನೆಕ್ಸ್ಟ್ ಗಾರ್ಡ್ನರ್ ನೋಡ್ಕೊಡ್ರಿ. ಗಾರ್ಡ್ನರ್ ಎಷ್ಟಪ್ಪ ಅಂತಂದ್ರೆ 96 ಇದ್ದು ಮೊದಲಿಗೆ
92 ಇದ್ದು ಈಗ 96 ಮಾಡಿದಾರ. 4 ಹುದ್ದೆಗಳು ಮಾತ್ರ ಜಾಸ್ತಿ ಆಗಿದಾವು. ನೆಕ್ಸ್ಟ್ ಪೇಂಟರ್ ನೋಡ್ಕೊಡ್ರಿ. ಪೇಂಟರ್ ಎಷ್ಟಪ್ಪ ಅಂದ್ರೆ 56 ಇದ್ದು 56 ಇದ್ದಿದ್ದನ್ನ 61 ಆಗಿದಾವು. ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ 5 ಹುದ್ದೆಗಳನ್ನ ಜಾಸ್ತಿ ಮಾಡಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಕುಕ್ಕು ಮತ್ತು ವಾಟರ್ ಕ್ಯಾರಿಯರ್ ಟೋಟಲ್ ಆಗಿ ಎರಡನ್ನು ಕೂಡಿಸಿ 2429 ಹುದ್ದೆಗಳಿದ್ದು. ಎಷ್ಟಿದ್ದಪ್ಪ ಅಂತಂದ್ರೆ 2429 ಹುದ್ದೆಗಳಿದ್ದು. ಅದಕ್ಕೆ ಪ್ಲಸ್ ಎಷ್ಟನ್ನ ಯಾಡ್ ಮಾಡಿದಾರಪ್ಪ ಅಂತಂದ್ರೆ ನೋಡ್ಕೋಬಹುದು, 2516 ಹುದ್ದೆಗಳಾಗಿದಾವು. ಎಷ್ಟಾಗಿದಾವಪ್ಪ ಅಂತಂದ್ರೆ 2516 ಹುದ್ದೆಗಳಾಗಿದಾವು. ನೆಕ್ಸ್ಟ್ ಅದೇ ತರನಾಗಿ ವಾಷರ್ಮನ್ ನೋಡ್ಕೊಳ್ರಿ. 214 ಇದ್ದು 214ಕ್ಕೆ ಎಷ್ಟನ್ನು ಮಾಡಿದಾರಪ್ಪ ಅಂತಂದ್ರೆ 220 ಹುದ್ದೆಗಳಾಗಿದಾವು. 220 ಪಲ್ಸರ್ ಅದೇ ತರ 220 ಹುದ್ದೆಗಳು ವಾಷರ್ಮನಿಗೆ ಮಾಡಿದಾರ. ನೆಕ್ಸ್ಟ್ ಅದೇ ತರನಾಗಿ ಇದನ್ನ ನೋಡ್ರಿ, ಬಾರ್ಬರ್ಗೆ ಎಷ್ಟಾಗಿದಾವಪ್ಪ ಅಂತಂದ್ರೆ 100 ಇದ್ದು 103 ಮಾಡಿದಾರ. ನೆಕ್ಸ್ಟ್ ಅದೇ ತರನಾಗಿ ಸಫಾಯಿ ಕರ್ಮಚಾರಿ ನೋಡ್ಕೊಡ್ರಿ. ಸಫಾಯಿ ಕರ್ಮಚಾರಿಗೆ 417 ಇದ್ದು 417 ಇದ್ದನ್ನ ಈಗ 432 ಮಾಡಿದಾರ. ಇಷ್ಟು ಹುದ್ದೆಗಳೇ ನಿಮ್ಗೆ ಹೆಚ್ಚಳ ಆಗಿದವು. ಇದೊಂದು ಖುಷಿ ವಿಷಯ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡಕ್ಕೆ ಬಂದಿ. ರಿಸಲ್ಟ್ ಬಗ್ಗೆ ಯಾರು ವೇಟ್ ಮಾಡ್ಕೋಬೇಡ್ರಿ. ಈ ಸದ್ಯ ಇದನ್ನೇನು ನೋಟಿಫಿಕೇಶನ್ ಬಿಟ್ಟರಪ್ಪ ಅಂತಂದ್ರೆ ಈ ಸದ್ಯ ನಿಮ್ಗೆ ಆ ರಿಸಲ್ಟ್ ಆಗಿ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ ಮಾಡಿದ ತಕ್ಷಣ ನಿಮ್ಮ ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೆ ತಯಾರಿಯನ್ನು ಮಾಡಿರಿ. ಯಾರ್ಯಾರು ರಿಸಲ್ಟ್ ಬಂದ ಮ್ಯಾಗ ಫಿಸಿಕಲಿ ರೆಡಿ ಆಗ್ತಂತ ನೋಡ್ರಿ, ಆ ತಪ್ಪು ಕಲ್ಪನೆ. ಫಿಸಿಕಲ್ ಕೂಡ ಹಾರ್ಡ್ ಇದೆ, ಫಿಸಿಕಲ್ಗೆ ತಯಾರಿಯನ್ನು ಮಾಡಿರಿ. ಇದ್ರದ್ದು CRPF ಟ್ರೇಡ್ಸ್ಮನ್ದು ಏನಾದರೂ ನಿಮ್ಗೆ ಇನ್ನೂ ಡೌಟ್ ಇತ್ತಪ್ಪ ಅಂತಂದ್ರೆ, ಇದರಲ್ಲಿ ಏನಾದರೂ ನಿಮಗೆ ಮುಂದಿನ ಸೆಲೆಕ್ಷನ್ ಪ್ರೋಸೆಸ್ ಯಾವ್ದು ಇರ್ತೈತಿ ಏನಾದರೂ ಗೊತ್ತಿರಲಿಲ್ಲ ಅಂದ್ರೆ ಫಿಸಿಕಲ್ ಬಗ್ಗೆ ಅಲ್ಲಿ ಏನೋ ಒಂದು ಇದ್ರದ ಮಾಹಿತಿಯಲ್ಲಿ ನಾ ಹೇಳಿದ್ದೀನಿ. ನಿಮಗೆ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ತೀನಿ, ನೋಟಿಫಿಕೇಶನ್ ಆದ್ಮೇಲೆ ಒಂದು ಮಾಡ್ತೀನಿ. ಸೊ ಎಲ್ಲ ನಿಮಗೆ ಮಾಹಿತಿ ನಮ್ಮ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಅಲ್ಲ ಮಾಹಿತಿಗಳ ಪಬ್ಲಿಕ್ ಆಗಲಿ ಗೊತ್ತಾಗಲಿ, ಅವ್ರಿಗೆ ಕೂಡ ಜಾಸ್ತಿ ನಾಲೆಜನ್ನು ಪಡ್ಕೊಳ್ಳಿ. ಉತ್ತರ ಸಂಬಂಧ ಅಂತ ಇವೆಲ್ಲ ಜಾಬ್ಗಳ ಸಂಬಂಧ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಪ್ರತಿ ಸಲ ಕರೆದಿರ್ತಾರೆ. ಅದಕ್ಕೋಸ್ಕರ ಈ ಸಾರಿ ಯಾರಾದರೂ ಮಿಸ್ ಆಗಿತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಕರೀತಾರೆ. ಅದಕ್ಕಾಗಿ ರೆಡಿ ಆಗ್ರಿ. ಇದರಿಂದ ನೆಕ್ಸ್ಟ್ ಫಿಸಿಕಲ್ ಇರ್ತೈತಿ. ಇದ್ರದಂತ ಸಪ್ರೇಟ್ ಆದಂಥ ವಿಡಿಯೋ ಕೂಡ ಮಾಡಿದೆ ನಾನು ಫಿಸಿಕಲ್ ಬಗ್ಗೆ ಇದೆಯಲ್ಲ. ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಇದರಲ್ಲಿ ಕಮೆಂಟನ್ನು ಹಾಕ್ರಿ. ಈಗೆಲ್ಲ ಏನು ಓರಿ ಕಮೆಂಟ್ ಹಾಕ್ರಿ. ನಿಮ್ಗೆ ಏನೋ ಡೌಟ್ ಇದ್ರೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಡೌಟ್ಸನ್ನು ಕ್ಲಿಯರ್ ಕೂಡ ಮಾಡ್ತೀನಿ. ಮತ್ತು ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿರಿ. ನಾವು ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಮಾಹಿತಿಗಳನ್ನ ಕರ್ನಾಟಕದಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ನೋಟಿಫಿಕೇಶನ್ ಮಾಹಿತಿ ತಿಳಿದ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈಕ್ ಮಾಡಿರಿ. ಈ ವಿಡಿಯೋನ ಎಲ್ಲರಿಗೆ ತಲುಪುವ ಹಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಾಗೋಗ್ಬಿಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ಮಾಹಿತಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟರೆ ಅಂದ್ರೆ ಡಾಟಾ ಆನ್ ಮಾಡಿದ್ರೆ ಸಾಕ ನಿಮ್ಗೆ ನೋಟಿಫಿಕೇಶನ್ Just a 1 minute, gotta make it with the shot, and you will say that I choose say